ನಮಸ್ತೆ. ಗುರುಭ್ಯೋ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವೋಪಾಸ್ಮಹೇ. ಶ್ರೀ ಹಯಗ್ರೀವಮೂರ್ತಯೇ ನಮಃ. ಹರಿ ಓಂ. ಸರ್ವಂ ಶ್ರೀದೇವಿ ಪಾದಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು, ಸರ್ವ ಸನ್ಮಂಗಲಾನಿ ಭವಂತು. ನಮಸ್ತೆ. ನಾನು ಕೃಷ್ಣವೇಣಿ. ಸುಳ್ಯ ತಾಲೂಕಿನಲ್ಲಿ ಐವರ್ನಾಡು ಎಂಬ ಗ್ರಾಮದಲ್ಲಿ ನಾನು ಸ್ವಂತ ಮನೆಯಲ್ಲಿದ್ದೇನೆ. ಇವತ್ತು ನಾನು ನಿಮ್ಮೊಟ್ಟಿಗೆ ಕೆಲವೊಂದು ವಿಷಯಗಳನ್ನು ಹಂಚ್ಕೊಳ್ಳಿಕ್ಕೆ ಬರ್ತಾಯಿದ್ದೇನೆ. ಅದೇನೆಂದರೆ, ನಾನು 2020ರಲ್ಲಿ ಸೈಟ್ ತೊಗೊಂಡಿದ್ದೆ. ಆನಂತರ 2021ರಲ್ಲಿ ನಾನು ಮನೆ ಕಟ್ಟಲಿಕ್ಕೆ ಶುರು ಮಾಡಿದೆ. ಲಿಂಟಲ್ವರೆಗೆ ಆಗಿತ್ತು. ಆನಂತರ ಒಂದು 3 ವರ್ಷದಿಂದ ಕೆಲಸ ಮುಂದೂಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಏನೇನೋ ಪ್ರಾಬ್ಲಮ್, ಸೈಟಿಂದು ಡಾಕ್ಯುಮೆಂಟ್ ಇರ್ಬೋದು, ಲೋನಿಂದ ಇರ್ಬೋದು, ಹೀಗೆ ಇತ್ತು. ನಾನು ಯಾವಾಗ ಸೈಟ್ ತಗೊಂಡು ವಾಸ್ತುವನ್ನು ತಿಳ್ಕೊಬೇಕಂತ ಸುಮಾರು ಯೂಟ್ಯೂಬ್ ವಿಡಿಯೋ ನೋಡ್ತಿದ್ದೆ. ಆ ಒಂದು ನಿಟ್ಟಿನಲ್ಲಿ ನನಗೆ ನಮ್ಮ ಪ್ರೇಮ್ ಕುಮಾರ್ ಸರ್ ಅವರ ಒಂದು ವಿಡಿಯೋ ನಾನು ತುಂಬ ನೋಡ್ತಾ ಇದ್ದೆ. ಯಾಕಂದರೆ ಅವರು ಪ್ರಾಕ್ಟಿಕಲ್ ಆಗಿ ವಿಡಿಯೋಗಳನ್ನು ಮನೆ ಮನೆಗೆ ಹೋಗಿ ಮಾಡಿ ಹಾಕ್ತಾಯಿದ್ರು. ಅದು ತುಂಬ ನಾನು ವಾಸ್ತು ಅಲ್ಲಿಂದ ಕಲಿತೆ. ಅನಂತರ ನನಗೆ 3 ವರ್ಷ ಆದರೂ ಸಹ ಮುಂದುವರಿತಾ ಇಲ್ವಲ್ಲ ಮನೆ, ಏನಕ್ಕೆ ಅಂತ ನನಗೆ ತುಂಬ ಟೆನ್ಷನ್ ಆಗ್ತಾಯಿತ್ತು. ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಆದಷ್ಟು ನಾನು ವಾಸ್ತು ರೀತಿಯಲ್ಲೇ ನಾನು ಪ್ಲ್ಯಾನ್ ಮಾಡಿ ಕಟ್ಟಲಿಕ್ಕೆ ಶುರು ಮಾಡಿದೆ. ಇದರಲ್ಲಿ ನಾನು ದೇವ್ರ ಹತ್ರನೇ ಹುಣ್ಣಿಮೆ ದಿನ ಬೇಡ್ಕೊಂಡೆ, ಈ ಮನೆಗೆ ಏನೋ ಒಂದು ಪ್ರಾಬ್ಲಮ್ ಇದೆ, ಅದು ವಾಸ್ತು ರೀತಿಯಲ್ಲೇ ಇರಬೇಕು ಅನ್ಕೊತಿದ್ದೀನಿ. ಅದೇನೇ ಇದ್ರೂ ನಾನು ಇವತ್ತು ನೀನು ತೋರಿಸ್ಕೊಡ್ಲೇಬೇಕಂತ ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಪ್ರೇ ಮಾಡಿ ಧ್ಯಾನ ಮಾಡಿದೆ. ಆವಾಗ ನನಗೆ ಸೀದಾ ನನ್ನನ್ನು ಈ ಮನೆಗೆ ಕಳಿಸಿದ್ದು ದೇವರು. ನಾನು ಬಂದು ಇಲ್ಲಿ ಒಂದು ಸ್ವಲ್ಪ ಹೊತ್ತು ಮನೆಯಲ್ಲಿ ಧ್ಯಾನ ಮಾಡಿ ಸುತ್ತು ಬರ್ಬೇಕಾದ್ರೆ ವಾಸ್ತು ತಪ್ಪಿದೆ ಅಂತಲೇ ಬಂತು. ಆನಂತರ ನಾನೇನು ಮಾಡಿದೆ, ಕೂಡಲೇ ಇಲ್ಲಿಂದ ಮನೆ ನೋಡಿ ಮನೆಗೆ ಹೋದ ಕೂಡಲೇ ನಾನೇನು ಮಾಡಿದೆ, ನಮ್ಮ ಪ್ರೇಮ್ ಕುಮಾರ್ ಸಾರಿಗೆ ಯೂಟ್ಯೂಬಲ್ಲಿ ಅವ್ರ ನಂಬರ್ ಇತ್ತು, ಕಾಲ್ ಮಾಡಿದೆ. ಅವರು ತುಂಬ ವಿಷಯಗಳನ್ನು ವಿಚಾರಿಸಿದ್ರು, ಮನೆ ಬಗ್ಗೆ ತುಂಬ ಡೀಟೇಲ್ ಕೇಳಿದ್ರು. ನನ್ನ ಹುಟ್ಟಿನಿಂದ ಹಿಡ್ಕೊಂಡು ನನ್ನ ಮದುವೆಯಾಗಿ ಬಂದು ಮನೆಯವರೆಗೆ ಕೇಳಿದ್ರು. ಅದೆಲ್ಲ ಕೇಳಿದ ನಂತರ ಹೇಳಿದ್ರು, ನಾನು ತುಂಬ ದೂರದಲ್ಲಿದ್ದೇನಮ್ಮ, ಹತ್ತಿ ಬೆಲೆಯಲ್ಲಿದ್ದೇನೆ. ನಿಮಗೆ ನಾನು ನಿಯರೆಸ್ಟಲ್ಲಿರುವಂಥ ವಸಂತ್ ಬಂಗೇರ ಅವರ ಕಾಂಟ್ಯಾಕ್ಟ್ ನಂಬರ್ ಮಾಡಿಸ್ತೀನಿ, ನೀವು ಅವರನ್ನು ಭೇಟಿ ಮಾಡಿ, ಇಲ್ಲಾಂದರೆ ಅವರೇ ನಿಮಗೆ ಕಾಲ್ ಮಾಡ್ತಾರೆ, ನಾನು ನಂಬರ್ ಕೊಡ್ತೀನಿ ಅಂತ. ನಮ್ಮ ವಸಂತ್ ಸರ್ ಸಹ ನನಗೆ ಕಾಲ್ ಮಾಡಿ ಮಾತಾಡ್ಬೇಕಾದ್ರೆ ನಾನು ಇರೋ ವಿಷಯನೆಲ್ಲ ಹೇಳಿದೆ. ನನ್ನ ಮನೆಯ ಬಂದು ಪರಿಶೀಲನೆ ಮಾಡಿದ್ರು. ಯಾಕೆ ಅಂದರೆ ಲಿಂಟಲ್ವರೆಗೆ ಕಟ್ಟಿದ್ನಲ್ಲ ಆ ಒಂದು ಮನೆಯನ್ನು, ಅಲ್ಲಿ ಏನೆಲ್ಲ ಲೋಪದೋಷ ಇತ್ತು ಅದನ್ನೆಲ್ಲ ಸಾರು ಹೇಳಿದ್ರು. ಇಲ್ಲಿ ಜಾಗದಲ್ಲಿ ಇದೆಲ್ಲ ಆಗಿದೆ, ಇದೆಲ್ಲ ಚೇಂಜ್ ಮಾಡಬೇಕು ಅಂತೇಳಿ ಅವ್ರು ಏನೆಲ್ಲ ಹೇಳಿದ್ರು, ಒಂದು ಚೂರು ತಪ್ಪದೆ ಎಲ್ಲನೂ ಮಾಡ್ಕೊಂಬಂದೆ. ಆಗ ಏನಾಯಿತು ಅಂದರೆ, ಲೋನಿಂದು ಸ್ವಲ್ಪ ಕ್ಲಿಯರೆನ್ಸ್ ಆಯಿತು. ಆಮೇಲೆ ನಂತರ ನನಗೆ ಮನೆ ಕಟ್ಟಲಿಕ್ಕೆ ಡಾಕ್ಯುಮೆಂಟ್ಸ್ ಸೈಟಿಂದ ಏನೆಲ್ಲ ಪ್ರಾಬ್ಲಮ್ ಇತ್ತು ಅದೆಲ್ಲ ಕ್ಲಿಯರ್ ಆಯಿತು. ಅನಂತರ 2024 ಏಪ್ರಿಲಲ್ಲಿ ಕೆಲಸ ಶುರು ಮಾಡಿದೆ. ಅದು ಅಲ್ಲಿಂದ ನಾನ್ ಸ್ಟಾಪ್ ಆಗಿ ಅದೇ 2024 ಅಕ್ಟೋಬರ್ 11ನೇ ತಾರೀಕು ಅವತ್ತು ನವರಾತ್ರಿಯ ಟೈಮ್, ಶಾರದೋತ್ಸವ ದಿನವೇ ನಾನು ಗೃಹಪ್ರವೇಶ ಮಾಡಿದ್ದೆ. ಮನೆ ಕಟ್ಟುವಂಥ ಈ ಒಂದು 4-5 ತಿಂಗಳಲ್ಲಿ ವಸಂತ್ ಸರ್ ಒಂದು 2-3 ಸರಿ ಭೇಟಿ ಮಾಡಿದರು. ಏನೇನು ಮಾಡಬೇಕಂತ ಹೇಳ್ತಾ ಬಂದರು. ಅದೇ ರೀತಿ ಮಾಡ್ತಾ ಬಂದೆ. ನನಗೇನು ಖುಷಿ ಅಂದರೆ, ನನಗೆ ಅಯೋಧ್ಯೆ ಕಾಶಿ ಯಾತ್ರೆಗೆ ಹೋಗುವಂಥ ಭಾಗ್ಯ ಸಿಕ್ತು. ಈ ಜನ್ಮ ಸಾರ್ಥಕ ಆಯಿತು ಅನಿಸ್ಬಿಡ್ತು ನನಗಂತೂ. ತುಂಬ ಸಂತೋಷವಾಗಿದ್ದೇನೆ. ಆರೋಗ್ಯ ಸುಧಾರಣೆ ಆಗಿದೆ, ಮನಸ್ಸಿಗೆ ನೆಮ್ಮದಿ ಇದೆ. ನಮ್ಮ ಮನೆಯನ್ನು ಎಷ್ಟು ಪ್ರೀತಿಸಬೇಕೋ ಅಷ್ಟು ನಾವು ಪ್ರೀತಿಸಿದಾಗ, ವಾಸ್ತುಬದ್ಧವಾಗಿ ಮನೆ ಕಟ್ಟಿದಾಗ ಅದು ನಮ್ಮನ್ನು ಕಾವಲು ದೇವತೆಯಾಗಿ ನಮ್ಮನ್ನು ಕಾಪಾಡುತ್ತೆ. ಅದರಲ್ಲಿ ಎಲ್ಲಷ್ಟು ತಪ್ಪಿಲ್ಲ. ವಾಸ್ತುವನ್ನು ನಾವು ಸರಿಯಾಗಿ ಅರಿತು ದಿಕ್ಪಾಲಕರಿಗೆ ಸ್ನಾನ ಕೊಡಬೇಕು. ನಮ್ಮ ಏನೇ ಇರಲಿ ಎಲ್ಲ ಕಡೆ ನಮ್ಮ ಯಾವ್ಯಾವ ಇದಕ್ಕೆ ಸ್ಥಾನ ಕೊಡಬೇಕು ಅದೆಲ್ಲ ಸ್ಥಾನ ಕೊಟ್ಟು ನಮ್ಮ ಮನೆಯನ್ನು ಅಚ್ಚುಕಟ್ಟಾಗಿ ನಾವು ಕಟ್ಟದಲ್ಲಿ ತುಂಬ ನಾವು ನೆಮ್ಮದಿಯ ಜೀವನವನ್ನು ಕಾಣಲಿಕ್ಕೆ ಈ ಮನೆಯಲ್ಲಿ ಆರೋಗ್ಯ ವೃದ್ಧಿ ಆಗುತ್ತೆ, ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಈ ಒಂದು ವಾಸ್ತು ರೀತಿಯಲ್ಲಿ ಮನೆ ಕಟ್ಟಲಿಕ್ಕೆ ನನಗೆ ಏನೆಲ್ಲ ಸಲಹೆ ಸೂಚನೆ ಕೊಟ್ಟಂತ ನಮ್ಮ ವಾಸ್ತು ಬಂಗೇರ ಸಾರಿಗೆ, ನಮ್ಮ ಪ್ರೇಮ್ ಕುಮಾರ್ ಸರ್ ಅವರು ಅನಂತ ಧನ್ಯವಾದಗಳನ್ನು ತಿಳಿಸ್ಕೊತೇನೆ.